ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು 2025 ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. 6ನೇ ತಾರೀಕು ಜೂನ್ ತಿಂಗಳಲ್ಲಿ ಕುಜ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರಲಿದ್ದಾರೆ. ಅದೇ ದಿವಸ ಬುಧ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಮಾಡಲಿದ್ದಾರೆ. ಜೂನ್ ತಿಂಗಳಲ್ಲಿ 15ನೇ ತಾರೀಕಿನಿಂದ ಸೂರ್ಯ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ. 22ನೇ ತಾರೀಕುವರೆಗೂ ಬುಧ ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದು 22ನೇ ತಾರೀಕಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡಲಿದ್ದಾರೆ. 29ನೇ ತಾರೀಕುವರೆಗೂ ಶುಕ್ರ ಭಗವಾನರು ಮೇಷ ರಾಶಿಯಲ್ಲಿ ಸ್ಥಿತನಾಗಿದ್ದು 29ನೇ ತಾರೀಕಿನಿಂದ ವೃಷಭ ರಾಶಿ ಪ್ರವೇಶಿಸಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ರಾಹು ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಭಚಕ್ರದಲ್ಲಿ ಬರುವ 5ನೇ ರಾಶಿಯೇ ಸಿಂಹ ರಾಶಿ. ಈ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಭಗವಾನರು. ಈ 2025 ಜೂನ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಫಲಾಫಲಗಳು ಹೀಗಿವೆ. ದೂರ ಪ್ರಯಾಣಗಳು ಮಾಡಬೇಕಾಗಿ ಬರುವುದು, ವಿರಾಮವಿಲ್ಲದ ವೃತ್ತಿಯಲ್ಲಿರುವುದು, ಹೆಚ್ಚಿಗೆ ಬರುವ ಖರ್ಚುಗಳಿಗೆ ಕಡಿವಾಣ ಹಾಕುವ ಪ್ರಯತ್ನಗಳಲ್ಲಿರುವುದು, ಹೆಚ್ಚಿಗೆ ಬರುವ ಖರ್ಚುಗಳಿಗೆ ಕಡಿವಾಣ ಹಾಕುವ ಪ್ರಯತ್ನಗಳು ಮಾಡುವುದು, ರೈತರಿಗೆ ಉತ್ತಮ ಬೆಳೆ ಮತ್ತು ಬೆಲೆ ಸಿಗುವುದು, ವಿನೋದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಪ್ರಯತ್ನ ಕಾರ್ಯಗಳು ಸಿದ್ಧಿಸುವುದು, ವೃತ್ತಿಯಲ್ಲಿ ಧನಲಾಭ ಬರುವುದು, ವಾಹನ ಯೋಗ ಸಿದ್ಧಿಸುವುದು, ಧಾರ್ಮಿಕ ಚಿಂತನೆ ಮಾಡುವುದು, ಕೀರ್ತಿ ಪ್ರತಿಷ್ಠೆ ಹೆಚ್ಚುವುದು, ಶುಭ ಕಾರ್ಯಗಳಿಂದ ಧನ ವ್ಯಯ ಆಗುವುದು, ಬಂಧು ಮಿತ್ರರ ಆಗಮನ, ವಿದೇಶಿ ಪ್ರಯಾಣ ಮಾಡುವುದು, ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಗುರುತಿಸಿಕೊಳ್ಳುವುದು, ಸಕಾಲ ಭೋಜನ ಇರುವುದು, ಶುಭ ಕಾರ್ಯಗಳಲ್ಲಿ ಭಾಗವಹಿಸುವುದು, ಕೆಲವರಿಗೆ ಪುತ್ರ ಸಂತಾನ ಯೋಗ ಇರುವುದು ಇತ್ಯಾದಿ ಶುಭ ಫಲಗಳು ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರು ಕಾಣಬಹುದು. ಹಾಗೆ ಆಕಸ್ಮಿಕ ತೊಂದರೆಗಳು ಬರುವುದು, ಸರ್ಕಾರದಿಂದ ತೊಂದರೆಗಳು ಬರುವುದು, ದುಷ್ಟರನ್ನು ಭೇಟಿ ಮಾಡುವುದು, ಸಾಲ ಮಾಡಬೇಕಾಗಿ ಬರುವುದು, ಸ್ಥಾನ ಚಲನೆ ಮಾಡುವುದು, ಅನಾರೋಗ್ಯ ಕಂಡುಬರುವುದು, ಸ್ತ್ರೀಯರ ಮೂಲಕ ಸಮಸ್ಯೆಗಳು ಬರುವುದು, ವ್ಯರ್ಥವಾದ ವಾದೋಪವಾದಗಳು ನಡೆಯುವುದು, ಉದ್ಯೋಗದಲ್ಲಿ ವಿರೋಧ ಉಂಟಾಗುವುದು, ಬಂಧು ಮಿತ್ರರ ಜೊತೆ ಕಲಹಗಳು ಬರುವುದು, ಕಣ್ಣಿನ ತೊಂದರೆಗಳು, ಶಿರಸ್ಸಿನ ತೊಂದರೆಗಳು ಬರುವುದು ಇತ್ಯಾದಿ ಅಶುಭ ಫಲಗಳನ್ನು ಸಹ ಈ ಸಿಂಹ ರಾಶಿಯವರು ಜೂನ್ ತಿಂಗಳಲ್ಲಿ ಕಾಣಬಹುದು. ಗಣಪತಿ ಹೋಮ ಮಾಡುವುದು, ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡುವುದು, ಶಮಿ ವೃಕ್ಷಕ್ಕೆ ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಅಷ್ಟಮ ಶನಿ ದೋಷ ಪರಿಹಾರವಾಗುವುದು ಅಂತ ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ವರ್ಗದವರಿಗೆ, ಸ್ನೇಹ ವರ್ಗದವರಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ವೈಯಕ್ತಿಕ ಜಾತಕ ಫಲವನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ
ವಾಟ್ಸಪ್ ನಂಬರ್ 9483552645 ನಂಬರ್ಗೆ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.